ಜೊತೆಗೆ ಮಾತುಕತೆ ಮಾಡಿದಾರಾ ಯಡಿಯೂರಪ್ಪನವರಾಗಲಿ ವಿಜಯೇಂದ್ರ ಅವರಿಗೆ ಹೊಸದಾಗಿ ರಾಜ್ಯಾಧ್ಯಕ್ಷರಾಗಿದ್ದಾರೆ? ಸಹಜವಾಗಿ ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕೆಂದರೆ ನೀವು ಮೊನ್ನೆ ತಾನೇ ಮಂಡ್ಯಕ್ಕೆ ಹೋಗಿದ್ರಿ, ಮಾತುಕತೆ ಮಾಡಿದ್ರಿ ನಿಮ್ಮ ಬೆಂಬಲಿಗರ ಜೊತೆಗೆ. ನೀವು ಈಗಲೇ ಹೇಳಿದಿರಿ ನಾನು ಏನಾದ್ರು ರಾಜಕಾರಣ ಅಂದರೆ ಮಂಡ್ಯದಿಂದ ಅಂತ. ನೀವು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದನೇ ಟಿಕೆಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ? ಯಾಕೆಂದರೆ JDSನವರು ಕೂಡ ಲಾಭಿ ಮಾಡ್ತಿದ್ದಾರೆ, ಮೈತ್ರಿ ಆದರೆ ಅವ್ರಿಗೆ ಹೋಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಈ ಸಂಬಂಧಪಟ್ಟಂತೆ ನೀವು BJP ನಾಯಕರ ಜೊತೆ ಮಾತುಕತೆ ಮಾಡಿದಾರಾ ಅಥವಾ ಅವ್ರು ನಿಮ್ಮ ಜೊತೆ ಮಾತುಕತೆ ಮಾಡಿದಾರಾ? ನೋಡಿ, ಅಂದರೆ ಈ ಥರ ಅಫಿಷಿಯಲಾಗಿ ಅವರ ಮೈತ್ರಿ ಆದಮೇಲೆ ನಾವು ಯಾರ ಜೊತೆಲೂ ಕೂತ್ಕೊಂಡು ಮಾತಾಡಿಲ್ಲ. ಬಿಕಾಸ್ ಮೈತ್ರಿ ಅನ್ನೋದು ಪಕ್ಷಕ್ಕೆ ಬಿಟ್ಟಂಥ ವಿಚಾರ. ಐ ಶುಡ್ ನಾಟ್ ಇಂಟರ್ಫಿಯರ್ ಆ ಒಂದು ನಿರ್ಧಾರಗಳ ಜೊತೆಲಿ. ಎಸ್, ಮಂಡ್ಯ ಅನ್ನೋದು ಒಂದು ವಿಚಿತ್ರವಾದ ಒಂದು ಸಿಚುವೇಶನ್ಗೆ ಬಂದಿದೆ ಇದರಿಂದ. ಸೊ ಇದನ್ನು ಯಾವ ರೀತಿ ಅವರು ಸಾಲ್ವ್ ಮಾಡ್ತಾರೆ ಅಂತ ನಾನು ಕಾಯ್ತಾ ಇದ್ದೀನಿ. ವಿಜಯೇಂದ್ರ ಅವರು ಮೊನ್ನೆ ನನಗೆ ಫೋನ್ ಮಾಡಿದರು. ಅದೆಲ್ಲೋ ಶಿವಮೊಗ್ಗಗೆ ಹೋಗಿ ಆಮೇಲೆ ರಾಯಚೂರಲ್ಲಿ ಹೋಗಿ ಅದಾದಮೇಲೆ ಬಂದು ಭೇಟಿ ಮಾಡ್ತೀನಿ ಅಂದರು. ಸರಿ ಅಂದೆ. ಬಟ್ ನಾಳೆ ನಾನು ಡೆಲ್ಲಿಗೆ ಹೋಗಬೇಕು, ಅಧಿವೇಶನ ಪ್ರಾರಂಭ ಆಗ್ತಿದೆ ನಾಳಿದ್ದಿಂದ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಯಾವಾಗ ಆಗುತ್ತೆ ನೋಡೋಣ. ನಿಮ್ಮ ಸಲಹೆ ಏನು ಮೇಡಮ್? ಯಾಕೆಂದರೆ ಈಗ ಯಾವ ರೀತಿ ಸಾಲ್ವ್ ಮಾಡ್ತಾರೆ ಅಂತ ನೋಡಬೇಕು ಅಂತ ಹೇಳಿದ್ರಿ. ಅಫ್ಕೋರ್ಸ್ ಅವರು ಒಂದಿಷ್ಟು ಆಫರ್ಗಳ ಜೊತೆಗೆ ಅಥವಾ ಒಂದಿಷ್ಟು ನಿರ್ಧಾರಗಳ ಜೊತೆಗೆ ನಿಮ್ಮ ಮುಂದೆ ಬರ್ಬೋದು. ನಿಮ್ಮ ನಿರ್ಧಾರ ಅಥವಾ ನಿಮ್ಮ ಪ್ಲೇಟಲ್ಲಿ ಇರುವಂಥ ನಿರ್ಧಾರಗಳೇನು? ಮುಂದೆ ತಾವು ಏನು ಸಲಹೆ, ಒಂದು ವೇಳೆ ಮಾತುಕತೆಗೆ ಬಂದರೆ ತಾವು ಏನು ಹೇಳೋದಕ್ಕೆ ಬಯಸ್ತೀರಿ? ಐ ವಿಲ್ ಟೆಲ್ ದಮ್ ಪ್ರೆಸೆಂಟ್ ರಿಯಾಲಿಟಿ ಆಫ್ ಮಂಡ್ಯ ಏನು ಅನ್ನೋದನ್ನು ಖಂಡಿತ ಅವ್ರಿಗೆ ನಾನು ತೋರಿಸ್ಕೊಡ್ತೀನಿ. ಬಿಕಾಸ್ ನಾನು ಅಲ್ಲಿರೋದ್ರಿಂದ ನನ್ನ ಜಿಲ್ಲೆಯಲ್ಲಿ ನಡೀತಾ ಇರೋ ಒಂದು ಡೆವಲಪ್ಮೆಂಟ್ಸ್ ಅಥವಾ ಚೇಂಜಸ್ ಏನಿದೆ ನನಗೆ ಚೆನ್ನಾಗಿ ಗೊತ್ತಿದೆ. ಸೊ ಆ ಒಂದು ಏನು ಬದಲಾವಣೆ ಆಗಿದೆ, ಮೈಂಡ್ಸೆಟ್ ಹೆಂಗೆ ಚೇಂಜ್ ಆಗ್ತಾ ಇದೆ, ನಾವು ಹೆಂಗೆ ಚೇಂಜ್ ಮಾಡ್ಬೋದು ಅದನ್ನು ಅನ್ನೋ ವಿಚಾರ ನಾನು ಆಗಲೇ ಮಾತಾಡಿದ್ದೀನಿ ಅವ್ರಿಗೆ. ಪ್ಲಸ್ ಅಸೆಂಬ್ಲಿ ಎಲೆಕ್ಷನಲ್ಲೂ ನೀವು ನೋಡಿದ್ರೆ ನಾನು ಸಪೋರ್ಟ್ ಮಾಡಿದ್ದೀನಿ ಅವ್ರಿಗೆ. BJPಗೆ ಫಸ್ಟ್ ಟೈಮ್ ಅಷ್ಟೊಂದು ವೋಟ್ ಶೇರ್ ಇನ್ಕ್ರೀಸ್ ಆಗಿ ಹೆಚ್ಚಿನ ವೋಟ್ ಸಂಖ್ಯೆ ಫಸ್ಟ್ ಟೈಮ್ ಅಸೆಂಬ್ಲಿ ಎಲೆಕ್ಷನಲ್ಲಿ ಸಿಕ್ಕಿದ್ದು ಇದೇ ಫಸ್ಟ್ ಟೈಮ್. ಸೊ ಮುಂದಕ್ಕೆ ಲೋಕಸಭಾ ಎಲೆಕ್ಷನ್ ಅಂತ ಬಂದಾಗ ಆ ಪ್ಯಾಟರ್ನೇ ಬೇರೆ ಇರುತ್ತೆ, ಆ ಟ್ರೆಂಡೇ ಬೇರೆ ಆಗುತ್ತೆ. ಯಾಕಂದರೆ ಪೀಪಲ್ ಈಗ ನೀವು ನೋಡಿದ್ರು ಲಾಸ್ಟ್ ಟೈಮೂ 2018 ಅಸೆಂಬ್ಲಿ ಎಲೆಕ್ಷನ್ ನಡೆದಿದ್ದ ರೀತಿ, ಆಮೇಲೆ 2019 ನನ್ನ ಎಲೆಕ್ಷನಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಲ್ಲ, 180 ಡಿಗ್ರೀಸ್ ಚೇಂಜ್ ಆಗಿತ್ತು. ಸೊ ಐ ವುಡ್ ಡೆಫಿನೆಟ್ಲಿ ಆ ಒಂದು ರಿಯಾಲಿಟಿನ ಅವ್ರಿಗೆ ಪ್ರೆಸೆಂಟ್ ಮಾಡ್ತೀನಿ. ಖಂಡಿತ ಮಂಡ್ಯದಲ್ಲಿ BJP ಬಾವುಟನ ಹಾರಿಸ್ಬೇಕು ಅನ್ನೋದು ನನ್ನ ಆಸೆ. ಅದಕ್ಕೆ ಅವರು ಸಪೋರ್ಟ್ ಮಾಡ್ತಾರೆ. ಅವ್ರಿಗೂ ಆಸೆ ಇಟ್ಕೊಂಡು BJP ಮಂಡ್ಯ ಸೀಟ್ನ ಉಳಿಸ್ಕೋಬೇಕು ಅನ್ನೋ ರಿಕ್ವೆಸ್ಟ್ನ ನಾನು ಅವ್ರಿಗೆ ಮಾಡ್ತೀನಿ.